ನಮಸ್ಕಾರ ವೀಕ್ಷಕರೇ. ಮಂಗಳೂರು ಕ್ಷೇತ್ರದ ಶಾಸಕ UT ಖಾದರ್, ಉಳ್ಳಾಲ ತೋಟ ಖಾದರ್ ಅವರು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗ್ತಾರೋ ಅನ್ನುವಂತಹ ಪ್ರಶ್ನೆ ಹಲವು ಬಾರಿ ನಮ್ಮಲ್ಲಿತ್ತು. ಆದರೆ ಈ ಬಾರಿ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನು ವಹಿಸಿಕೊಂಡು ಈಗಾಗಲೇ ಅಧಿಕಾರ ವಹಿಸಿ 7 ಗಂಟೆಯೊಳಗಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಆರೋಗ್ಯ ಸಚಿವರಾಗಿ UT ಖಾದರ್ ಅವರು ತನ್ನ ಸ್ವಕ್ಷೇತ್ರಕ್ಕೆ ಬರಬೇಕಾಗಿತ್ತು ಶುಕ್ರವಾರ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಇತರರ ನಾಮಪತ್ರ ಸಲ್ಲಿಕೆದ್ದರಿಂದ ಅವರು ಕಾರ್ಯಕ್ರಮವನ್ನು ಮುಂದೂಡಿದ್ದಾರೆ. UT ಖಾದರ್ ಅವರ ಬಗ್ಗೆ ಈ ಕ್ಷೇತ್ರದ ಜನತೆಗೆ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸಚಿವರಾಗ್ತಾರೆ ಅನ್ನೋ ನಿರೀಕ್ಷೆ ಈ ನಾಡಿನ ಜನರಿಗಿದ್ದು ಕೂಡ ಅವರಿಗೆ ಇಳಿ ವಯಸ್ಸಿನವರು ಮಾತ್ರ ವಹಿಸಿಕೊಳ್ಳುವಂತಹ ಸ್ಪೀಕರ್ ಹುದ್ದೆಯನ್ನು ನೀಡಲಾಯಿತು. ಸ್ಪೀಕರ್ ಆಗಿ ಅವರು ಏನು ಮಾಡ್ತಾರೆ, ಸುಮ್ಮನೆ ಕಾಟಾಚಾರಕ್ಕೆ ಆ ಪೋಸ್ಟ್ ಅವರಿಗೆ ಕೊಡಲಾಗಿದೆ ಅಂಥೇಳಿ ಜನ ಭಾವಿಸಿದರು. ಆದರೆ ಸ್ಪೀಕರ್ ಸ್ಥಾನಕ್ಕೆ ಏನು ಮಹತ್ವ ಇದೆ, ಅದರ ಗೌರವ ಏನು ಅನ್ನೋದನ್ನು ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ತಿಳಿಸಿಕೊಟ್ಟವರು UT ಖಾದರ್ ಅವರು. ಅವರು ಸ್ಪೀಕರ್ ಆದ ಬಳಿಕ ವಿಧಾನಸೌಧದಲ್ಲಿ ಆಗಿರುವಂಥ ಮಾರ್ಪಾಡು, ಬೆಳಗಾಂ ಸದನದಲ್ಲಿ ಇರುವಂತಹ ವ್ಯವಸ್ಥೆಗಳ ಮಾರ್ಪಾಡು, ಜೊತೆಗೆ ವಿದ್ಯಾರ್ಥಿಗಳೆಲ್ಲ ಹೋಗಿ ಸದನವನ್ನು ವೀಕ್ಷಿಸುವಂಥ ಅವಕಾಶ ಮತ್ತು ಈಗ ನಾನು ಸ್ಪೀಕರ್ ಆಗ್ತೇನೆ ಅಂತ ಹೇಳುವಷ್ಟು ಮಟ್ಟಿಗೆ ನಮ್ಮ ಶಾಸಕರನ್ನು ಎಳೆದಂತಹ ಕೆಲಸವನ್ನು ಮಾಡಿದ್ದಾರೆ ನಮ್ಮ UT ಖಾದರ್. UT ಖಾದರ್ ಅವರು ಆರೋಗ್ಯ ಸಚಿವರಾಗಿ ಹಿಂದೆ ಮಾಡಿದ ಹಲವು ಯೋಜನೆಗಳು ನಮ್ಮ ಕಣ್ಣ ಮುಂದಿದೆ. ಅಂತೂ ಈ ಬಾರಿ ಅವರ ಬತ್ತಳಿಕೆಯಲ್ಲಿ ಯಾವೆಲ್ಲ ಬಾಣಗಳಿದೆ, ಯಾವ ರೀತಿಯ ಸುಧಾರಣೆಗಳು ಈ ಇಲಾಖೆಯಲ್ಲಿ ಆಗ್ಬೋದು ಅನ್ನೋದು ಈ ನಾಡಿನ ಜನರ ಕುತೂಹಲ. ಬನ್ನಿ ಅವರ ಸ್ವಕ್ಷೇತ್ರದ ಜನ ಈ ಬಗ್ಗೆ ಏನು ಮಾತನಾಡಿದ್ದಾರೆ ಕೇಳಿಕೊಂಡು ಬರೋಣ. ಮಂಗಳೂರು ಶಾಸಕ UT ಖಾದರ್ ಮತ್ತೆ DKಶಿ ಸಂಪುಟದಲ್ಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆರೋಗ್ಯ ಇಲಾಖೆ 2ನೇ ಬಾರಿಗೆ UTಗೆ ಜವಾಬ್ದಾರಿಯಲ್ಲಿ ಮುನ್ನಡೆಯಲಿದೆ. ಆರೋಗ್ಯ ಸಚಿವರಾಗಿ 5 ಗಂಟೆ ಪೂರ್ತಿಯಾಗುವುದರೊಳಗಾಗಿ ಸರ್ಕಾರಿ ಆಸ್ಪತ್ರೆಯೊಂದಕ್ಕೆ ದಿಢೀರ್ ದಾಳಿ ಮಾಡಿ ನೆಲದಲ್ಲಿ ಮಲಗಿದ್ದ ಗರ್ಭಿಣಿ ಮಹಿಳೆಯ ಸ್ಥಿತಿ ಕಂಡು ಕೆಂಡಾಮಂಡಲವಾಗಿದ್ದಾರೆ. UT ಅಬ್ದುಲ್ ಖಾದರ್ ಅಲಿ ಫರೀದ್ ಹೆಸರಿನ ಹಿಂದೆ ಇರುವ UT ಎಂದರೆ ಉಳ್ಳಾಲ ತೋಟ. UT ಫರೀದ್ ಮತ್ತು ನಸೀಮಾ ದಂಪತಿಗಳ ಪುತ್ರ ಖಾದರ್ 5 ಬಾರಿ ಶಾಸಕರಾಗಿ ಆಯ್ಕೆಯಾದವರು. ಪದವಿ ವಿದ್ಯಾರ್ಥಿಯಾಗಿದ್ದಾಗಲೇ NSUI ಮೂಲಕ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ 1992ರಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ 1994ರಲ್ಲಿ NSUI ಅಧ್ಯಕ್ಷರಾದರು. 2007ರಲ್ಲಿ ಅವರ ತಂದೆ UT ಫರೀದ್ ಅವರ ನಿಧನದ ನಂತರ ಉಪಚುನಾವಣೆಯಲ್ಲಿ ಮೊದಲ ಜಯ ಅವರದ್ದಾಯಿತು. UT ಖಾದರ್ ಅವರ ಮಿತ್ರ ತೆಲಿಕಿದ ಬಳ್ಳಿ ದೇವದಾಸ್ ಕಾಪಿಕಾಡ್ ಹೇಳಿದ್ದು ಹೀಗೆ. ಭಾರಿ ವರ್ಷದ ಒಂಜಿ ಆತ್ಮೀಯ ಮಿತ್ರ ಯಾರನ್ನ ಪಪ್ಪ ನಡೆದಿಂಚಿ ನಾನು ಒಂಜಿ ಕನೆಕ್ಷನ್ ಇದ್ದೇನೆ. ಸ್ಪೀಕರ್ ಆದಿತ್ತೇರು ಒಂಜಿ ಉನ್ನತ ಹುದ್ದೆ ಇಡ್ತೇರು ಖಾದರ್ ಇತ್ತೆ ಒಂಜಿ ಸಚಿವರಾದ ಬರೋದಿಲ್ಲ ನಮ್ಮ ಊರಿಗೂ ಒಂಜಿ ಭಾರಿ ಸಂತೋಷ. ಸಮಾಜಮುಖಿ ಕೆಲಸಗಳು ಮಲ್ಲ ಪುದರ್ ಬಂಡ ಖಾದರ್ ಆರು ಉಲ್ಲೆ ಬಂಡಿ ಬಕ್ಕ ಉಲ್ಲೇರು ಇಂಕ ಎತ್ತು ಆಯ್ತ ಅನುಭವ ಆತನು. ಯಾನೊಂಜಿ ಫಂಕ್ಷನ್ ಕರೆಯನ್ನು ಒಂಜಿ 2 ತಿಂಗಳು ತುಂಬಾರ ಒಂಜಿ ಇಂಚಿನ ಪಂತೀನಿ ಖಾದರ್ ಬಾಯಿ ಇರು ಬರೋಡು ಫಂಕ್ಷನ್ಗೆ 5 ಬಕ್ಕ ಹಿಂಗೆ ಮರೆತು ಬೋದಿತ್ತು. ಆಂಡ ಫಂಕ್ಷನ್ ನಾನು ಕಾಂಡೆ ಫಸ್ಟ್ ಬೈದಿನ ವ್ಯಕ್ತಿ ಅವು UT ಖಾದರ್. ಅಂಚಿನ ಒಂಜಿ ಲೀಡರ್ ಆರು ಒಂಜಿ ಮಾತೆರೆಲ್ಲ ಒಂಜಿ ತರ್ಕೊಂಡು ಅಂಚಿನ ವ್ಯಕ್ತಿ. ಅವು ಹೂವೇ ಧರ್ಮ ಅವಡು ಹೂವೇ ಮತ ಅವಡು ಅರೆಗೆ ಹೌದಾಲಜಿ ಎಡ್ಡೆ ವ್ಯಕ್ತಿ ಅರೆಗೆ ಎಡ್ಡೆ ವ್ಯಕ್ತಿಗೆ ಒಂಜಿ ಸೂಕ್ತವಾಯಿನ ಒಂಜಿ ಸಚಿವ ಸ್ಥಾನ ತೆಗೆದನ್ನು ಆರು ಖಂಡಿತವಾದಲ್ಲ ಜನಕ್ಕೆ ಎಡ್ಡೆ ಮಲ್ಪೇರು. ಹಿಂದಿನ ಉಳ್ಳಾಲ ಕ್ಷೇತ್ರದಿಂದ 2007 ಉಪಚುನಾವಣೆ, 2008, 2013, 2018 ಮತ್ತು 2023ರಲ್ಲಿ ಚುನಾವಣೆ ಎದುರಿಸಿ ಜಯಶಾಲಿಯಾದರು. 2007ರ ಉಪಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಕಾರಣ ಬಿಜೆಪಿ ಅಭ್ಯರ್ಥಿಯ ಬದಲು ಸಮ್ಮಿಶ್ರ ಅಭ್ಯರ್ಥಿಯಾಗಿ ಜೆಡಿಎಸ್ನ ಅಬುಬಕರ್ ನಾಟೇಕಲ್ ಅವರನ್ನು ಸೋಲಿಸಿದರು. 2008ರಲ್ಲಿ ಬಿಜೆಪಿಯ ಚಂದ್ರಶೇಖರ್ ಉಚಿಲ್, 2013ರಲ್ಲಿ ಸಂತೋಷ್ ಕುಮಾರ್ ರೈ ಬೋಲ್ಯಾರ್, 2018ರಲ್ಲಿ ಸತೀಶ್ ಕುಂಪಲ ಅವರೆದುರು ವಿಜಯ ಪತಾಕೆ ಹಾರಿಸಿದರು. UT ಖಾದರ್ ಅವರ ಮುಂದಿರುವ ಸವಾಲುಗಳ ಬಗ್ಗೆ
ಸಾಮಾಜಿಕ ಕಾರ್ಯಕರ್ತರಾದ ಯಶು ಪಕ್ಕಳ ಮಾತನಾಡಿದ್ದು ಹೀಗೆ. ಮಾನ್ಯ ಯು ಟಿ ಖಾದರ್ ಅವರು ಈಗಾಗಲೇ ಆರೋಗ್ಯ ಸಚಿವರಾಗಿದ್ದಾರೆ. ನಮಗೆ ಎಲ್ಲರಿಗೂ ತುಂಬ ಸಂತಸದ ಸುದ್ದಿ. ಅವರು ಇದು ಫಸ್ಟ್ ಟೈಮ್ ಆಗೋದಲ್ಲ, 2ನೇ ಬಾರಿ ಆರೋಗ್ಯ ಸಚಿವರಾಗಿದ್ದಾರೆ. ಆದರೆ ಒಂದು ಬೇಸರ ಸಂಗತಿ ಅಂದರೆ, ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಸರ್ಕಾರಿ ಇದು ವೈದ್ಯಕೀಯ ಕಾಲೇಜ್ ಇಲ್ಲ. ಮತ್ತು ಈಗ ಸರ್ಕಾರಿ ಇದಿದೆ, ನಮ್ಮದು ವೆಲ್ನಾಕ್ ಹಾಸ್ಪಿಟಲ್ ಇದೆ. ಅಲ್ಲಿ ಕೂಡ ಅದನ್ನು ಸಂಪೂರ್ಣವಾಗಿ ಸಹಕಾರ ಮಾಡಿಕೊಂಡು ಅಲ್ಲಿ ಒಂದು ಎಕ್ಸ್ಟ್ರಾ ಒಂದು ICU ಅಂತ ಏನು ಬೆಡ್ ಇದೆ ಅದನ್ನು ಎಷ್ಟು ಜಾಸ್ತಿ ಹಾಕ್ಕೊಂಡು ಬಡವರಿಗೆ ಒಂದು ಅತ್ಯಂತ ಉಪಯೋಗ ಮಾಡುವಂಥ ರೀತಿಯಲ್ಲಿ ಮಾಡಬೇಕು. ಮತ್ತು ಅಲ್ಲಲ್ಲಿ ಎಷ್ಟು ನಮ್ಮದು ತಾಲೂಕಿದೆ ದಕ್ಷಿಣ ಕನ್ನಡದಲ್ಲಿ, ಅಲ್ಲಲ್ಲಿ ಒಂದು ಸೂಕ್ತ ಒಳ್ಳೆಯ ಒಂದು ಎಲ್ಲ ಕಡೆಗಳಲ್ಲಿ ಕೂಡ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮತ್ತು ಆರೋಗ್ಯ ಕೇಂದ್ರಗಳನ್ನು ಅಭಿವೃದ್ಧಿ ಮಾಡಬೇಕು. ಮತ್ತು ಅಲ್ಲಲ್ಲಿ ಯಾವ ಗ್ರಾಮ ಇದೆ, ಪ್ರತಿ ಗ್ರಾಮದಲ್ಲಿ ಕೂಡ ಒಂದು ಆರೋಗ್ಯ ಕೇಂದ್ರವನ್ನು ಉತ್ತಮ ರೀತಿಯಲ್ಲಿ ಮಾಡಿ ಅಲ್ಲಿ ಕೂಡ ಒಂದು 2 ಬೆಡ್ಡಿನ ವ್ಯವಸ್ಥೆ ಮಾಡಬೇಕು. ಪ್ರಥಮ ಚಿಕಿತ್ಸೆಯನ್ನು ಮಾಡುವಂಥ ರೀತಿಯಲ್ಲಿ ಮಾಡಿದರೆ ನಮಗೆ ತುಂಬ ಒಂದು ಅವರ ಒಂದು ಯು ಟಿ ಖಾದರ್ ಅವರ ಮೇಲೆ ನಮಗೆ ಒಂದು ಹೆಮ್ಮೆಯ ವಿಷಯ ಮಾಡಿದರೆ ಕೂಡ. ಆದರೆ ಇತ್ತೀಚೆಗೆ ನೋಡುವಾಗ ಎಲ್ಲಿ ಇದು ಆರೋಗ್ಯದ ವಿಷಯದಲ್ಲಿ ಮಾತಾಡುವಾಗ ದೇರ್ಲಕಟ್ಟೆಯಲ್ಲಿರುವ KS ಹೆಗ್ಡೆ ಹಾಸ್ಪಿಟಲ್ ಎದುರು ಚರಂಡಿ ಎಷ್ಟು ಬ್ಲಾಕ್ ಆಗಿದೆ, ದೊಡ್ಡ ಒಂದು ಕೊಳವೆ ಆಗಿ ಹೋಗಿದೆ. ಅದರಲ್ಲಿ ಏನೆಲ್ಲ ಎಲ್ಲಿಂದ ಬರೋದು ಚರಂಡಿ ವ್ಯವಸ್ಥೆ, ಎಷ್ಟು ಕೊಳತ ನೀರು ಎಲ್ಲಿಂದ ಬರ್ತದೆ ಅಂತ ಸಾರ್ವಜನಿಕ ಗೊತ್ತಿಲ್ಲ. ಅಲ್ಲಿ ಆಟೋ ಪಾರ್ಕ್ ಇದೆ, ಆಟೋ ಪಾರ್ಕಿನವರು ಕೂಡ ಒಂದು ಸಲ ಅಲ್ಲಿ ಮಾತಾಡಿದ್ದಾರೆ. ಆದರೆ ಅವರು ಆರೋಗ್ಯ ಸಚಿವರು ಆದಮೇಲೆ ಬಂದ ಕೂಡಲೇ ಆ ಕೊಳಚೆ ನೀರನ್ನು ತೆಗೆಯುವಂಥ ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಅಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಒಂದು ಆಸ್ಪತ್ರೆ ಇದೆ ಅಲ್ಲಿ. ಮತ್ತು ಆ ಸಾರ್ವಜನಿಕರು ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ಟೂಡೆಂಟ್ಗಳು ಅಲ್ಲಿಂದ ಅದೇ ದಾರಿಯಲ್ಲಿ ಹಾಸ್ಟೆಲಿಂದ ಹೋಗೋದು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಅದು ಇಷ್ಟು ತನಕ ಯಾಕೆ ತೆಗಿಲಿಲ್ಲ, ಅದಕ್ಕೆ ಏನು ಪ್ರಾಬ್ಲಮ್ ಅಂತ ನಮಗೆ ಗೊತ್ತಿಲ್ಲ. ಆದರೆ ಯು ಟಿ ಖಾದರ್ ಹತ್ರ ನಂದೊಂದು ಮನವಿ ಅಂದರೆ, ಆ ಕೊಳಚೆ ನೀರನ್ನು ಅವ್ರು ಅಲ್ಲಿಂದ ಕೂಡ ತೆರವುಗೊಳಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಅದನ್ನು ತೆರವುಗೊಳಿಸಿದರೆ ತುಂಬ ಒಳ್ಳೆಯದಿತ್ತು. ಶಾಸಕರಾಗಿದ್ದ ವೇಳೆ ಅತಿ ಹೆಚ್ಚು ಪ್ರಶ್ನೆ ಕೇಳಿ ಸದನವೀರ ಎನಿಸಿಕೊಂಡವರು ಯು ಟಿ ಖಾದರ್. 2013ರಿಂದ 2016ರವರೆಗೆ ಆರೋಗ್ಯ ಸಚಿವರಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪ್ರಕಟಿಸಿದರು. ಬೈಕ್ ಆ್ಯಂಬುಲೆನ್ಸ್, ಹರೀಶ್ ಸಾಂತ್ವನ ಯೋಜನೆ, BPL ಕಾರ್ಡುದಾರರಿಗೆ ಉಚಿತ ದಂತಸೆಟ್ಟುಗಳು, ಆರೋಗ್ಯಶ್ರೀ ಹೆಲ್ತ್ ಸ್ಕೀಮ್, ತಾಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ವ್ಯವಸ್ಥೆ ಮತ್ತು ಅಪರೂಪದ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ಯೋಜನೆಯನ್ನು ಜಾರಿಗೆ ತಂದರು. ಅವರ ಕ್ಷೇತ್ರದ ಜನತೆ ಈ ಕುರಿತು ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. ಉಳ್ಳಾಲ ಪ್ರದೇಶದ ಜನಪ್ರಿಯ ಶಾಸಕರಾದ ಯು ಟಿ ಖಾದರ್ ಅವರು ತನ್ನ ಸಭಾಧ್ಯಕ್ಷ ಸ್ಥಾನದಿಂದ ಸಚಿವ ಸ್ಥಾನಕ್ಕೆ, ಅದಲ್ಲದೆ ವಿಶೇಷವಾಗಿ ಆರೋಗ್ಯ ಇಲಾಖೆಗೆ, ಕಳೆದ ಬಾರಿ ಮಂತ್ರಿ ಪದವಿಯಲ್ಲಿ ಆರೋಗ್ಯ ಇಲಾಖೆಯ ಸಂಪೂರ್ಣ ಒಂದು ಸವಿಯನ್ನು ಅವರು ಸವಿದಿದ್ದಾರೆ. ಆರೋಗ್ಯ ಇಲಾಖೆಯ ಎಲ್ಲ ಕುಂದುಕೊರತೆಗಳು ಅವರಿಗೆ ತಿಳಿದಿದ್ದು, ಅವರು ಈಗಾಗಲೇ ಪುನಃ ಆರೋಗ್ಯ ಇಲಾಖೆಗೆ ಅವರು ಬಂದಿರೋದು ನಮ್ಮೆಲ್ಲರ ಬಡ ರೋಗಿಗಳ ಒಂದು ಭಾಗ್ಯ ಅಂತ ಹೇಳ್ತೇನೆ. ನಮ್ಮ ಶಾಸಕರ ಈಗಿನ ಪ್ರಸ್ತುತ ಆರೋಗ್ಯ ಸಚಿವರು ಬಡ ರೋಗಿಗಳನ್ನು ಪ್ರೀತಿಸಲಿ, ಬಡ ಸರ್ಕಾರಿ ಆಸ್ಪತ್ರೆಗಳನ್ನು ಪ್ರೀತಿಸಲಿ, ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನು ಇನ್ನೂ ಉನ್ನತೀಕರಣಕ್ಕೆ ತಂದು ಉಳ್ಳಾಲದಲ್ಲಿ ನಿರ್ಮಾಣವಾಗಿರುವ 100 ಬೆಡ್ಡಿನ ಆಸ್ಪತ್ರೆಯು ಅದು ಇನ್ನು ಉದ್ದಾರ ಗತಿಯಲ್ಲಿ ಸಾಗಲಿ. ಇದರಲ್ಲಿ ನಮ್ಮ ಸಚಿವರು ಹೆಚ್ಚಿನ ಮುತುವರ್ಜಿ ನಮ್ಮ ಉಳ್ಳಾಲದ ಭಾಗದ ರೋಗಿಗಳಿಗೆ ಆದಷ್ಟು ಜನಪ್ರಿಯ ಕಾರ್ಯಕ್ರಮಗಳನ್ನು ಹಾಕಿ ಸ್ಪಂದಿಸಲಿ ಎಂದು ಮತ್ತು ನಮ್ಮ ಆರೋಗ್ಯ ಸಚಿವರಿಗೆ ಆಯುಷ್ಯವನ್ನು ನಾನು ಬೇಡ್ತೇನೆ. ಅವರು ಇನ್ನೂ ನಮ್ಮ ಉಳ್ಳಾಲದ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಸಹಕರಿಸಲಿ. ಉಳ್ಳಾಲದಲ್ಲಿ ಇನ್ನೂ ಕೆಲವು ನಮ್ಮ ಕನಸಾಗಿ ಉಳಿದಿದ್ದ ತೊಕ್ಕೋಟಿನ ರಂಗಮಂದಿರ, ಅಂಬೇಡ್ಕರ್ ರಂಗಮಂದಿರ ಮತ್ತು ರೈಲ್ವೆ ಅಂಡರ್ ಪಾಸ್, ಅದೇ ರೀತಿ ಉಳ್ಳಾಲಕ್ಕೆ ಹಾದು ಹೋಗುವ ನಮ್ಮ ಮೇಲ್ಸೇತುವೆ ಈಗಾಗಲೇ ಅವರು ನವಂಬರಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿದರು. 2026 ನವಂಬರ್ ತಿಂಗಳಲ್ಲಿ ಪೂರ್ಣಗೊಳಿಸಿದಂಥ ಆಶ್ವಾಸನೆಯನ್ನಿಟ್ಟದ್ದು. ಇದು ನನಸಾಗಲಿ ಈ ಕನಸು ಅವರದ್ದು. ಅವರು ಎಲ್ಲ ರೀತಿಯಲ್ಲಿ ಸ್ಪಂದಿಸಲಿ. ನಮ್ಮ ಉಳ್ಳಾಲದ ಜನತೆಗೆ ಶಾಂತಿ ಪ್ರಿಯರಾಗಿ ನಮ್ಮ ಸಚಿವರು ನಮ್ಮ ಕ್ಷೇತ್ರದ ಮೇಲೆ ಪ್ರೀತಿ ಇಡಲಿ ಎಂದು ಹಾರೈಸ್ತೇನೆ. ನಮ್ಮ ಕ್ಷೇತ್ರದ ಶಾಸಕರು ಯು ಟಿ ಖಾದರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮೊದಲು ಆರೋಗ್ಯ ಸಚಿವರು ಆಗಿದ್ದರೂ ಒಳ್ಳೆ ಕೆಲಸ ಆಗಿದೆ. ಎಲ್ಲರಿಗೆ ನನ್ನ ಹಾಗೇ ತುಂಬ ಜನ ಬಡವರು
ನಿರೀಕ್ಷೆ ಮಾಡಿರುತ್ತಾರೆ ಅವರ ಬಗ್ಗೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ. ಅವರ ಬಗ್ಗೆ ನಮಗೇನು ಹೇಳುವಂಥದ್ದು, ಅವರ ಸ್ಥಾನದ ಬಗ್ಗೆ ಹೇಳುವಂಥದ್ದು ನಮಗೇನು ಅಕ್ಷರ ಇಲ್ಲ. ಒಳ್ಳೆ ಕೆಲಸ ವಿಶ್ವಾಸ ಇದೆ, ಒಳ್ಳೆ ವ್ಯಕ್ತಿ. ಆರೋಗ್ಯ ಕ್ಷೇತ್ರದಲ್ಲಿ ನಿರೀಕ್ಷೆ ಇಲ್ಲಿ ಒಂದು ಹಾಸ್ಪಿಟಲ್ ಆಗಬೇಕು, ಸರಕಾರಿ ಕಾಲೇಜ್ ಆಗಬೇಕು. ಇಲ್ಲಿ ಮೆಡಿಕಲ್ ಕಾಲೇಜ್ ಅದನ್ನು ಜಾಗ ಬೇಕಾದಷ್ಟು ಇಲ್ಲಿ ಅವರ ಒಂದು ಸೂಚನೆ ಕೊಟ್ಟರೆ, DC ಅವರಿಗೆ ಸೂಚನೆ ಕೊಟ್ಟರೆ ಸರ್ಕಾರಿ ಜಾಗವನ್ನು ಎಲ್ಲೆಲ್ಲಿ ಇದೆ ಅಂತೇಳಿ ಆರೋಗ್ಯ ಸಚಿವರು ಹೇಳಿದರು ಮಾಡ್ತಾರೆ. ಅವರು ಇನ್ನು ಉಸ್ತುವಾರಿ ಸಚಿವರು ಅವರೇ ಇಲ್ಲಿ ಆಗುವಂಥದ್ದು. ಸರಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು, ಸರಕಾರಿ ಹಾಸ್ಪಿಟಲ್ ಇಲ್ಲಿ ಆಗಬೇಕು. ಇದು ಮಂಗಳೂರಲ್ಲಿ ಇದೆ, ಆದರೆ ಇಲ್ಲಿ ಸ್ಥಳೀಯವಾಗಿ ಉಳ್ಳಾಳ ತಾಲೂಕಲ್ಲಿ ಆಗಬೇಕು ಅಂತೇಳಿ ನಾನು ಅವರ ಕಳಕಳಿ ಅವರ ಹತ್ರ ವಿನಂತಿ ಮಾಧ್ಯಮದ ಮೂಲಕ ಮಾಡ್ತಾ ಇರುವುದು. ಯಾವುದೇ ಇರಲಿ, ಫೋನಲ್ಲಿ ಒಂದು ಫೋನ್ ಮಾಡಿದರೆ ಅವರು ಅದಕ್ಕೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಅವರಿಗೆ ಆ ಮೀಟಿಂಗಲ್ಲಿ ಇಲ್ಲದಿದ್ದರೂ ಮತ್ತು ಫೋನ್ ಮಾಡಿ ನನ್ನ ಫೋನನ್ನು ಅಟೆಂಡ್ ಮಾಡ್ತಾರೆ. ಮತ್ತೊಬ್ಬರು ದೂರ್ತಾರೆ ಅಂತೇಳಿ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಬಗ್ಗೆ ನಾನು ಕೆಲವು ವಿಷಯ ಅವರ ಹತ್ರ ಕೇಳಿದ್ದೇನೆ. ಯಾವುದು ಕೆಲಸ ಆಗಬೇಕಾದ್ರೆ ಅನ್ನ ಪೂರ್ಣ ಪ್ರಮಾಣದಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ. ನಿಮ್ಮ ಪಕ್ಷ ಬೇರೆ ಬೇರೆ? ನನ್ನ ಪಕ್ಷ ಭಾರತೀಯ ಜನತಾ ಪಾರ್ಟಿ. ನನಗೆ ಅವರ ಗುಣದಲ್ಲಿ ಅಕ್ಷರ ಯಾರ ಹತ್ರ ನನಗಿಲ್ಲ. ನಾನು ಯಾವುದೇ ಇಲ್ಲ, ಯಾವುದನ್ನು ಕ್ವಶನ್ ನಾನು ಮಾಡ್ತಾ ಇದ್ದೇನೆ. ಆದರೆ ರಾಜಕೀಯದ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ತೊಂದರೆ ಕೊಟ್ಟರೆ ಅದನ್ನು ನಾನು ಹೇಳ್ತಾ ಇದ್ದೇನೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನು ನಾನು ಹೇಳ್ತಾ ಇದ್ದೇನೆ, ಗುರುತಿಸ್ತೇನೆ. ಜಯಶ್ರೀ CS ಪಂಡದ್ದು ಮೂಲ ಆಫೀಸ್ ರೂಪದಲ್ಲೇ ನಮ್ಮ ಶಾಸಕರು ನಮ್ಮ ಈ ಕ್ಷೇತ್ರಕ್ಕೆ ಭಯಂಕರವಾಯಿನ ಒಂಜಿ ಮಹತ್ವ ಉಂಡ ఆయన ಪಂಡದ ಫಲೈಜಿ ಆತ ಎಡ್ಡ ಶಾಸಕರು ಅಂಚೆನೆ ಅನಲಾರ್ನ ಆರೋಗ್ಯ ಸಚಿವರ ಬರಂದುಳ್ಳೇರು ಅವಳ ಎಡ್ಡೆ ಉತ್ತಮವಾದ ಕೊರುವೇರು ಅನ್ಪುನ ಆಶ್ವಾಸನೆ ನಮಗೆ ಪೂರೆಗಳು ಉಂಡು. ಸಾಂತ್ವನ ಯೋಜನೆ ಒಂದು ಅಪ್ಪಗರ ಕಂತಿತ್ತೇರು ಆ ಯೋಜನೆ ಮಸ್ತ್ ಜನಕ್ಕೆ ನಮ್ಮ ಪಾಪಗಳಿಗೆ ಉಪಕಾರ ಆತನು. ಅವೇ ಯೋಜನೆ ಅನಾರ ಜಾರಿಗೆ ಕನ್ನಡ ಒಂದು ನಮ್ಮ ಪೂರೆನೆಲ್ಲ ಒಂಜಿ ಆಸೆ ಮನವಿ. ಯಾನಿ ಗೀತಾ ಶೆಟ್ಟಿ ಬಂದು ನಮ್ಮ ವಿಸ್ತಾರ ಎಂಟರ್ಪ್ರೈಸ್ ಶಾಪರ್ದು ಪಾತೇನು ನಮ್ಮ ಊರದ UT ಖಾದರ್ ನಮ್ಮ ಪಿರೋರ ಆರೋಗ್ಯ ಸಚಿವರಾತೇರು. ಸೊ ಇಂಕ್ ಮಸ್ತ್ ಖುಷಿ ಉಂಡು. ಅಂಚೆನೆ ನಮ್ಮ ಊರದ ಬಗ್ಗೆ ಯಾರು ಮಸ್ತ್ ಬೇಲೆ ಮಂತದೆ ಎಡ್ಡೆ ಕಾರ್ಯನೇ ಮಂತದು ಕೊರೊಂದುಲ್ಲೇರು. ನನಾತ್ ಆರ್ ಮನ್ಪಡ್ ಅಂಚೆನ ರಾತ್ ಅರ್ನ ಕೈಡ್ದು ಮನ್ಪೋಲಕ ದೇವೇರಿ ಎತ್ತದು ಕೊರಡು ಪಂದು ಯಾನ್ಕೇನು 2016ರಿಂದ 2018 ತನಕ ಆಧಾರ್ ಆಧಾರಿತ ಸರಬರಾಜು ವ್ಯವಸ್ಥೆ, ಸ್ಟೇಟ್ ಫುಡ್ ಕಮಿಷನ್, ವಿಜಿಲೆನ್ಸ್ ಕಮಿಷನ್, ಬಯೋಮೆಟ್ರಿಕ್ ಸಿಸ್ಟಮ್ ಹೀಗೆ ಹಲವು ವ್ಯವಸ್ಥೆಗಳನ್ನು ಕಲ್ಪಿಸಿದರು. ಬಳಿಕ ಅವರು ಗೃಹ ಮತ್ತು ನಗರ ಯೋಜನಾ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದರು. ಮತ್ತೆ ಆರೋಗ್ಯ ಸಚಿವರಾಗಿರುವ UT ಖಾದರ್ ಅವರು ಆನ್ಲೈನ್ ದಂಧೆಯನ್ನು ಮಟ್ಟಹಾಕಿ ಎಂದು ಮೆಡಿಕಲ್ ಮಾಲಕರೊಬ್ಬರು ಆಗ್ರಹಿಸುತ್ತಾರೆ. ನಮಸ್ತೆ, ನನ್ನ ಹೆಸರು ಅಜಂತ್ ಅಂತೇಳಿ. ನಾನು ಲಕ್ಕಿ ಮೆಡಿಕಲ್ಸ್ ಮುಡಿಪು ಹಾಗೂ ಲಕ್ಕಿ ಮೆಡಿಕಲ್ಸ್ ಬೀರಿ ಇದರ ಮಾಲಕನಾಗಿದ್ದೇನೆ. ನಮ್ಮ ಮಂಗಳೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಯುತ UT ಖಾದರ್ ಇವರು ಈಗಾಗಲೇ ಹಲವಾರು ಸ್ಥಾನಮಾನಗಳನ್ನು ರಾಜ್ಯದಲ್ಲಿ ಜವಾಬ್ದಾರಿಯುತವಾಗಿ ನಡೆಸಿ ಈಗ 2ನೇ ಬಾರಿಗೆ ಅವರು ಆರೋಗ್ಯ ಸಚಿವರಾಗಿ ಆಯ್ಕೆಯಾದದ್ದು ನಮಗೆ ಭಾರಿ ಖುಷಿಯ ಸಂಗತಿ. ನಾನು ಕೂಡ ಒಂದು ಮಂಗಳೂರು ಕ್ಷೇತ್ರದ ಜನತೆ ಆಗಿರುವುದರಿಂದ ಇದೊಂದು ಭಾರಿ ಒಂದು ಸಂತೋಷದ ವಿಚಾರ. ನಾವು ಈ ಒಂದು ಔಷಧ ಕ್ಷೇತ್ರದಲ್ಲಿ ಇರುವ ಕಾರಣ ಈಗಾಗಲೇ ನಮಗೆ ಎಷ್ಟೊಂದು ಈ ಆನ್ಲೈನ್ ಔಷಧ ಮಾರಾಟದ ಮುಖಾಂತರ ನಮಗೆ ತುಂಬ ಕಷ್ಟಗಳು ಅನುಭವಿಸ್ತಾ ಇದ್ದೇವೆ. ಈಗಾಗಲೇ ನಾವು ಮೇ 20ರ ತಾರೀಕು ಭಾರತದಾದ್ಯಂತ ಔಷಧ ಮಾರಾಟಗಾರರ ಬಂದ್ ಕೂಡ ನಡೆಸಿದ್ದೇವೆ. ಆದರೆ ಪ್ರತಿಫಲ ಏನು ಸಿಗದಂತಾಗಿದೆ. ರಾಜ್ಯ ಸರ್ಕಾರದಿಂದಲೂ ಕೇಂದ್ರ ಸರ್ಕಾರದಿಂದಲೂ ನಮಗೆ ಯಾವುದೇ ಒಂದು ಸ್ಪಂದನೆ ಈವರೆಗೆ ಬಂದಿಲ್ಲ. ಆದ್ದರಿಂದ ಈ ನಮ್ಮ ಔಷಧ ಕ್ಷೇತ್ರದಲ್ಲಿ ಹಲವಾರು ಕುಟುಂಬಗಳು ಜೀವನ ನಡೆಸ್ತಾ ಇದೆ. ಭಾರಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಲ್ಲ ಈ ನಮ್ಮ ಔಷಧ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು. ಆದ್ದರಿಂದ ನನ್ನ ಒಂದು ಈ ನಮ್ಮ ಶ್ರೀಯುತ UT ಖಾದರ್ ಅವರ ಹತ್ರ ಒಂದು ಮನವಿ ಏನಂತ ಹೇಳಿದರೆ, ದಯವಿಟ್ಟು ಈ ಒಂದು ಔಷಧ ಆನ್ಲೈನ್ ಮಾರಾಟವನ್ನು, ವಿಶೇಷವಾಗಿ ಔಷಧ ಆನ್ಲೈನ್ ಮಾರಾಟವನ್ನು ಒಂದು ನಿಲ್ಲಿಸುವಂಥ ಅಥವಾ ಅದಕ್ಕೆ ಏನಾದರೂ ಪರಿಹಾರವನ್ನು ಒಂದು ನೀಡಬೇಕಂತೇಳಿ ಅವರ ಹತ್ರ ನಾನು ಎಲ್ಲ ಔಷಧ ಮಾರಾಟಗಾರರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. 2023ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಸ್ಪೀಕರ್ ಸ್ಥಾನ ನೀಡಲಾಗಿದೆ.
ಸ್ಪೀಕರ್ ಸ್ಥಾನ ಇಳಿ ವಯಸ್ಸಿನವರಿಗೆ ಮಾತ್ರ ಎಂದು ಗುರುತಿಸಲ್ಪಡುತ್ತಿದ್ದ ಆ ಕಾಲಘಟ್ಟದಲ್ಲಿ ಈ ಸ್ಥಾನ ಗುರುತರವಾದದ್ದು ಎಂದು ಜನತೆ ಗುರುತಿಸುವಷ್ಟರ ಮಟ್ಟಿಗೆ ಸಭಾಧ್ಯಕ್ಷ ಸ್ಥಾನದ ಗೌರವವನ್ನು ಕಾಪಾಡಿಕೊಂಡರು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ಸಂಪರ್ಕದಿಂದ ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸುಗಳನ್ನು ಸಂಘಟಿಸುವ ಯೋಗ ಮತ್ತು ಯೋಗ್ಯತೆಯನ್ನು ಪಡೆದರು. ವಿಧಾನಸೌಧದಲ್ಲಿ ಹೊಸ ವ್ಯವಸ್ಥೆಗಳು, ಸದನಕ್ಕೆ ವಿದ್ಯಾರ್ಥಿಗಳ ಆಗಮನ, ಸದನದ ಹೊರಗಡೆ ಬುಕ್ ಫೇರ್, ಹೀಗೆ ಹಲವು ಬದಲಾವಣೆಗಳಿಂದ ಅವರು ಜನಪ್ರೀತಿ ಪಡೆದುಕೊಂಡರು. ಇದೀಗ ಮತ್ತೆ ಆರೋಗ್ಯ ಸಚಿವರಾಗಿದ್ದಾರೆ. ಅವರ ಬತ್ತಳಿಕೆಯಲ್ಲಿ ಏನೇನು ಬಾಣಗಳಿರಬಹುದು ಎಂದು ಜನತೆ ನಿರೀಕ್ಷೆಯಲ್ಲಿದ್ದಾರೆ. ಇದು ಇಂದಿನ ವಿಶೇಷ. ಇನ್ನೊಂದು ವಿಶೇಷತೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿವರೆಗೆ ವಂದನೆಗಳು.